ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ನೆಸ್ ಅಕೌಂಟ್ನಲ್ಲಿ ಬೈ ಮತ್ತು ಸೆಲ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಅಂದರೆ ಕರೆನ್ಸಿ ಫೇರಲ್ಲಿ ಯಾವ ರೀತಿ ಟ್ರೇಡನ್ನು ತೊಗೊಳ್ಳೋದು, ಸೆಲ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ಎಕ್ಸ್ನೆಸ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೆ. ಆ ಒಂದು ವಿಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡ್ತೇನೆ. ಸೊ ನೀವು ಹೋಗಿ ನೋಡಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಅಕೌಂಟನ್ನು ಕ್ರಿಯೇಟ್ ಮಾಡಿ. ಸೊ ಆ ಒಂದು ವಿಡಿಯೋದ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇದೆ. ಆ್ಯಪ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲೇ ಇದೆ. ಸೊ ಹಾಗೆ ಡಿಪಾಸಿಟ್ ಮಾಡೋದು ಮತ್ತು ವಿತ್ಡ್ರಾ ಮಾಡೋದು ಯಾವ ರೀತಿ ಅಂತಲೂ ಕೂಡ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ. ಸೊ ಆ ಒಂದು ವಿಡಿಯೋದ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ನೀವು ಹೋಗ್ಬಿಟ್ಟು ಡೆಪಾಸಿಟ್ ಮತ್ತು ವಿತ್ಡ್ರಾ ಕೂಡ ಮಾಡ್ಬೋದು. ಸೊ ಬನ್ನಿ, ಇವಾಗ ನಾನು ನಿಮಗೆ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದಿಷ್ಟು ಇಂಟರ್ಫೇಸ್ಗಳ ಬಗ್ಗೆ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ. ಸೊ ಇವಾಗ ನಾನಿಲ್ಲಿ ಎಕ್ಸ್ನೆಸ್ ಅಕೌಂಟನ್ನು ಓಪನ್ ಮಾಡಿದ್ದೇನೆ. ಸೊ ಓಪನ್ ಮಾಡಿಬಿಟ್ಟು ನಮಗೆ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇವಾಗ ನೋಡ್ಬೋದು, ನಮಗೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಅಲಾರಾಮ್ ಮತ್ತು ನೋಟಿಫಿಕೇಷನ್ ಸಿಂಬಲ್ ಕಾಣಿಸ್ತಿದೆ. ಸೊ ಅಲಾರಾಮ್ ಅಂತಂದರೆ ಇವಾಗ ನಾವು ಪ್ರೈಸ್ ಅಲರ್ಟನ್ನು ಮಾಡ್ಕೊಳ್ಬೋದು. ಇವಾಗ ನಾವು ಒಂದು ಪ್ರೈಸನ್ನು ಸೆಟ್ ಮಾಡಿರ್ತೀವಿ. ಸೊ ಇಲ್ಲಿ ಬಂದುಬಿಟ್ಟು ಒಂದು ಪ್ರೈಸನ್ನು ಸೆಟ್ ಮಾಡಿರ್ತೀವಿ. ಸೊ ಇವಾಗ ನಾವು ಕರೆನ್ಸಿ ಪೇರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವಿಲ್ಲಿ ಪ್ರೈಸನ್ನು ಸೆಟ್ ಮಾಡಿಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಯಾವಾಗ ಆ ಒಂದು ಪ್ರೈಸ್ ಅಲ್ಲಿಗೆ ಬರುತ್ತೆ, ಸೊ ನಮಗಿದು ಅಲರ್ಟ್ ಮಾಡುತ್ತೆ. ಸೊ ನೋಟಿಫಿಕೇಷನ್ ಅಂತಂದರೆ ಸೊ ಆರ್ಡ್ರ್ಗಳು ಎಕ್ಸಿಕ್ಯೂಟ್ ಆಗುವಂಥದ್ದು ಮತ್ತು ಕ್ಲೋಸ್ ಆಗಿರುವಂಥದ್ದು ನಮಗಿಲ್ಲಿ ತೋರಿಸುತ್ತೆ. ಅಷ್ಟೆಲ್ಲ ನಮಗೆ ಕೆಲವೊಂದಿಷ್ಟು ನ್ಯೂಸ್ಗಳು ತೋರಿಸುತ್ತೆ. ಸೊ ನೋಟಿಫಿಕೇಷನ್ದಲ್ಲಿ ನಮಗಿಲ್ಲಿ ತೋರಿಸುತ್ತೆ. ಸೊ ಇವಾಗ ನಮಗೆ ಹಿಸ್ಟ್ರಿಗೆ ಬಂದರೆ ನೋಡ್ಬೋದು, ನಾವು ಹಿಸ್ಟ್ರಿಯಲ್ಲಿ ಟ್ರಾನ್ಸಾಕ್ಷನ್ನ ಮಾಡಿದ್ದನ್ನು ತೋರಿಸುತ್ತೆ. ಅಂದರೆ ವಿತ್ಡ್ರಾ ಮಾಡಿದ್ದು, ಡೆಪಾಸಿಟ್ ಮಾಡಿದ್ದು ನಮಗಿಲ್ಲಿ ತೋರಿಸುತ್ತೆ. ಸೊ ನಾವು ಫಿಲ್ಟರ್ ವೈಸ್ ಕೂಡ ನೋಡ್ಬೋದು. ಸೊ ಹಾಗೆ ಡೇಸ್ಟ್ ವೈಸ್ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ನನಗೆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು, ನಮಗಿಲ್ಲಿ ಪಾಯಿಂಟ್ಸ್ ಮತ್ತು ಸೆಟ್ಟಿಂಗ್ಸ್ ಅನ್ನೋ ಒಂದು 2 ಆಪ್ಷನ್ ತೋರಿಸುತ್ತೆ. ಸೊ ಪಾಯಿಂಟ್ಸ್ಗೆ ಬಂದರೆ ನಮಗಿಲ್ಲಿ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ. ಸೊ ಬ್ಯಾಲೆನ್ಸ್ ಅಂತಂದರೆ ಇವಾಗ ನೋಡ್ಬೋದು, ನನ್ನ ಹತ್ರ 33.02 ಇದೆ. ಸೊ ಇದು ನನ್ನ ಹತ್ರ ಇವಾಗ ಟೋಟಲ್ ಆಗಿ ಇರುವಂಥ ಒಂದು ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇವಾಗ ಇಕ್ವಿಟಿ ಅಂತಂದರೆ ಬ್ಯಾಲೆನ್ಸ್ ಪ್ಲಸ್ ಓಪನ್ ಟ್ರೇಡ್ಸ್ನ ಒಂದು ಪ್ರಾಫಿಟ್ ಆರ್ ಲಾಸ್ ಆಗಿರುತ್ತೆ. ಅಂತಂದರೆ ಇವಾಗ ಯಾವುದೇ ಒಂದು ಟ್ರೇಡ್ ರನ್ನಿಂಗ್ ಆಗಿದ್ದರೆ ನಮಗಿಲ್ಲಿ ಬ್ಯಾಲೆನ್ಸ್ ಮತ್ತು ಆ ಒಂದು ರನ್ನಿಂಗ್ ಆಗಿರುವಂಥ ಟ್ರೇಡ್ ಜೊತೆಗೆ ಇಲ್ಲಿ ಆ್ಯಡ್ ಆಗ್ತಾ ತೋರಿಸ್ತಾ ಇರುತ್ತೆ. ಸೊ ಇವಾಗ ಎಕ್ಸಾಂಪಲ್, ಇವಾಗ ಇಕ್ವಿಟಿ 33.02 USD ಇದೆ. ಸೊ ಇವಾಗ ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಏನು ಓಡ್ತಾ ಇದೆ ಅಂದರೆ $10 ಪ್ರಾಫಿಟಲ್ಲಿ ಓಡ್ತಾ ಇದೆ ಅಂತಂದರೆ 43.02 ಈ ರೀತಿಯಾಗಿ ತೋರಿಸ್ತಾ ಇರುತ್ತೆ. ಸೊ ಟೋಟಲ್ ಫೀ ಏನಿಲ್ಲ ಅಂತಂದರೆ ಟೋಟಲ್ ನಾವು ಇವಾಗ 10 ಪ್ರಾಫಿಟ್ ಮಾಡ್ತಿದ್ದೆ ಅಲ್ವಾ, ಸೊ ಅಲ್ಲಿ 10 ತೋರಿಸ್ತಾ ಇರುತ್ತೆ ಟ್ರೇಡ್ ಓಪನ್ ಇದ್ದರೆ. ಸೊ ಮಾರ್ಜಿನ್ ಅಂತಂದರೆ ಫ್ರೆಂಡ್ಸ್, ಇವಾಗ ಟ್ರೇಡಿಂಗ್ಗೆ ಎಕ್ಸ್ನೆಸ್ ನಿನ್ನ ಅಕೌಂಟ್ನಿಂದ ಲಾಕ್ ಮಾಡೋ ಅಮೌಂಟ್ ಆಗಿರುತ್ತೆ. ಸೊ ಇವಾಗ ಎಕ್ಸಾಂಪಲ್ ನನ್ನ ಹತ್ರ ಎಷ್ಟಿದೆ, 33.02 USD ಇದೆ. ಸೊ ಇವಾಗ ನಾನು ಲೆವರೇಜ್ ಯೂಸ್ ಮಾಡಿದ್ನಲ್ಲ, 1:400 ಲೆವರೇಜ್ ಯೂಸ್ ಮಾಡಿದ್ದೇನೆ. ಸೊ ಇಲ್ಲಿ ನನಗೆ $2 ಬೇಕಾಗುತ್ತೆ ಅಂತ ತಿಳ್ಕೊಂಡು, ಸೊ ಮಾರ್ಜಿನ್ $2 ಆಗಿರುತ್ತೆ. ಸೊ ಆ ಒಂದು $2 ಲಾಕ್ ಆಗಿರುತ್ತೆ. ಅಂದರೆ ಟ್ರೇಡ್ ಓಪನ್ ಮಾಡೋಕ್ಕೆ ಯೂಸ್ ಆಗಿರುವಂಥ ಕ್ಯಾಶ್ ಅದು. ಸೊ ಅದರಿಂದ ಅದಕ್ಕೆ ನಾವು ಮಾರ್ಜಿನ್ ಅಂತ ಕರಿತೀವಿ. ಸೊ ಇವಾಗ ನಾನು 1:400 ಲಿವರೇಜ್ ಇಟ್ಕೊಂಡಿದ್ದೇನೆ ಅಂದರೆ ನನಗೆ ಮಾರ್ಜಿನ್ $2 ತೋರಿಸ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಪ್ರೀ ಮಾರ್ಜಿನ್ ಅಂತಂದರೆ ಇಕ್ವಿಟಿ ಮತ್ತು ಯೂಸ್ಡ್ ಮಾರ್ಜಿನ್ ಮೈನಸ್ ಆಗುತ್ತೆ. ಅಂದರೆ ಇವಾಗ ನಾವು ಇಕ್ವಿಟಿಯಲ್ಲಿ ನಮ್ಮ ಹತ್ರ ಎಷ್ಟು ಬ್ಯಾಲೆನ್ಸ್ ಇದೆ ನೋಡೋದು, 33.02 USD ಇದೆ. ಸೊ ಇವಾಗ ನಾವು ಮಾರ್ಜಿನನ್ನು ಆಲ್ರೆಡಿ $2 ಯೂಸ್ ಮಾಡಿದ್ವಿ. ಸೊ ಇವಾಗ ಮೈನಸ್ ಆಗಿ ನಮಗಿಲ್ಲಿ ತೋರಿಸ್ತಾ ಇರುತ್ತೆ ಒಂದು $2. ಅಂತಂದರೆ ಇವಾಗ ನ್ಯೂ ಟ್ರೇಡ್ ಓಪನ್ ಮಾಡೋಕ್ಕೆ ಮತ್ತು ನಮ್ಮ ಹತ್ರ ಎಷ್ಟು ಕ್ಯಾಶ್ ಇದೆ ಅಂತ ನಮಗಿಲ್ಲಿ ತೋರಿಸ್ತಾ ಇರುತ್ತೆ. ಅದಕ್ಕೆ ನಾವು ಫ್ರೀ ಮಾರ್ಜಿನ್ ಅಂತ ತೋರಿಸ್ತೀವಿ. ಸೊ ಇವಾಗ ಮಾರ್ಜಿನ್ ಲೆವೆಲ್ ಅಂತಂದರೆ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮಾರ್ಜಿನ್ ಲೆವೆಲ್ ಅಂತಂದರೆ ಒಂದು ಅಕೌಂಟ್ನ ಹೆಲ್ತ್ ಪರ್ಸೆಂಟೇಜನ್ನು ನಮಗಿಲ್ಲಿ ತೋರಿಸ್ತಾ ಇರುತ್ತೆ. ಸೊ 100%ಗಿಂತ ಜಾಸ್ತಿ ಇದ್ದರೆ ಓಕೆ. ಸೊ 50%ಗಿಂತ ಕಡಿಮೆ ಇದ್ದರೆ ಅದು ಡೇಂಜರ್ ಝೋನ್ ಆಗಿರುತ್ತೆ. ಸೊ ಎಕ್ಸ್ನೆಸ್ ಅದನ್ನು ಆಟೋಮೆಟಿಕ್ಕಾಗಿ ಕ್ಲೋಸ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ಲಿವರೇಜ್ ಅಂತಂದರೆ ಸ್ಮಾಲ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಬಿಗ್ ಅಮೌಂಟ್ ಟ್ರೇಡನ್ನು ಕಂಟ್ರೋಲ್ ಮಾಡೋದಕ್ಕೆ ಲಿವರೇಜ್ ಅಂತ ಕರಿತೀವಿ. ಸೊ ಇವಾಗ ನೋಡ್ಬೋದು, ಲೆವರೇಜ್ 1:400 ಇದೆ. ಸೊ ಇವಾಗ ಇಲ್ಲಿ ಮಾರ್ಜಿನ್ ಎಷ್ಟು ಬರುತ್ತೆ ಅಂತಂದರೆ ಕೆಲವೊಂದು ಕರೆನ್ಸಿ ಪೇರ್ಗೆ $2 ಬರ್ಬೋದು. ಸೊ ಅಂತಂದರೆ ಆ್ಯಕ್ಚುಲಾಗಿ ನಾವು 1:1 ಇಟ್ಕೊಂಡಿದ್ರೆ ನಮಗೆ $800 USD ಬೇಕಾಗಿರುತ್ತೆ ಟ್ರೇಡ್ ಮಾಡಲಿಕ್ಕೆ. ಬಟ್ ನಾವು ಲೆವರೇಜ್ 1:400 ಇಟ್ಕೊಳ್ಳೋದ್ರಿಂದ ನಮಗೆ $2 ಮಾರ್ಜಿನ್ ತೋರಿಸ್ತಿದೆ. ಇವಾಗ ನಾವು ಮತ್ತು ಇನ್ನೂ ಕಡಿಮೆ ಮಾಡ್ತಾ ಹೋದರೆ ಲಿವರೇಜ್ ನಮಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಮಾರ್ಜಿನ್. ಸೊ 1:200 ಇಟ್ಕೊಂಡ್ರೆ ನಮಗೆ
$4 ಮಾರ್ಜಿನ್ ತೋರಿಸುತ್ತೆ. ಸೊ 1:100 ಇಟ್ಕೊಂಡ್ರೆ ನಾವು ಸೊ $8 ಮಾರ್ಜಿನ್ ತೋರಿಸ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವು ಮಾರ್ಜಿನನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಲಿವರೇಜನ್ನು ಯೂಸ್ ಮಾಡ್ತೀವಿ. ಸೊ ಇದರಿಂದ ಬಿಗ್ ಅಮೌಂಟ್ ಟ್ರೇಡನ್ನು ನಾವು ಸ್ಮಾಲ್ ಅಮೌಂಟಿಂದ ಕಂಟ್ರೋಲನ್ನು ಮಾಡ್ಬೋದು. ಸೊ ಫ್ರೆಂಡ್ಸ್, ಇವಾಗ ನಾವು ಸೆಟ್ಟಿಂಗ್ಗೆ ಬರ್ತೇನೆ. ಸೆಟ್ಟಿಂಗ್ಗೆ ಕೆಲವೊಂದಿಷ್ಟು ಆಪ್ಷನ್ಗಳಿವೆ ನೋಡ್ಬೋದು. ಟೈಪ್ಸ್ ಇದೆ. ಸೊ ರಿಯಲ್ ಅಕೌಂಟ್, ಸೊ ನಾನು ರಿಯಲ್ ಅಕೌಂಟ್ ಯೂಸ್ ಮಾಡ್ತಿದ್ದೆ. ನೀವು ಡೆಮೋ ಅಕೌಂಟ್ ಯೂಸ್ ಮಾಡಿದ್ರೆ ನಿಮಗೆ ಡೆಮೋ ಅಕೌಂಟ್ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೀವು ಬಿಗ್ನರ್ಸ್ ಆಗಿರೋದ್ರಿಂದ ನೀವು ಡೆಮೋ ಅಕೌಂಟನ್ನು ಯೂಸ್ ಮಾಡಿ. ಸೊ ಯಾವುದೇ ರಿಸ್ಕ್ ಇಲ್ಲದೆ ನೀವು ಆಡ್ಬೋದು. ಸೊ ಪ್ರಾಕ್ಟೀಸನ್ನು ಮಾಡ್ಬೋದು. ಸೊ ನಂತರ ನಿಮಗೆ ಒಂದಿಷ್ಟು ಪ್ರಾಕ್ಟೀಸ್ ಆದಾಗ ನೀವು ರಿಯಲ್ ಅಕೌಂಟಲ್ಲಿ ಆಡ್ಬೋದು. ಸೊ ನಂಬರ್ ನೋಡ್ಬೋದು. ನಮಗೆ ನಂಬರ್ ಇಲ್ಲಿ ತೋರಿಸ್ತಾ ಇರೋದು ಇದು ನಮ್ಮ ನಂಬರ್ ಆಗಿರುತ್ತೆ, ನಮ್ಮ ಅಕೌಂಟ್ ನಂಬರ್ ಎಕ್ಸ್ನೆಸ್ನ. ಸೊ ಇದರಿಂದ ನೀವು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನೀವು ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಫ್ರೆಂಡ್ಸಿಂದ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಈ ಒಂದು ನಂಬರ್ ಯೂಸ್ಫುಲ್ ಆಗಿರುತ್ತೆ. ಸೊ ನೀವು ಹೆಸರನ್ನು ಕೂಡ ಹಾಕ್ಕೊಳ್ಬೋದು. ಸೊ ಇವಾಗ ನೋ ಕಮಿಷನ್ ಅಂತ ಇದೆ. ಇದಕ್ಕೆ ಯಾವುದೇ ಥರ ಒಂದು ಕಮಿಷನ್ ಇರಲ್ಲ. ಸೊ ಮಿನಿಮಮ್ ಸ್ಪ್ರೆಡ್ ಅಂತ ಇದೆ. ಮಿನಿಮಮ್ ಸ್ಪ್ರೆಡ್ ಅಂತಂದರೆ ಬೈ ಪ್ರೈಸ್ ಮತ್ತು ಸೆಲ್ ಪ್ರೈಸ್ ನಡುವೆ ಒಂದು ಡಿಫ್ರೆನ್ಸ್ಗೆ ಸ್ಪ್ರೆಡ್ ಅಂತ ಕರಿತೀವಿ ನೋಡ್ಬೋದು. ಮಿನಿಮಮ್ ಸ್ಪ್ರೆಡ್ 0.2 ಇದೆ. ಸೊ ಇದು ಲೋ ಆಗಿರುತ್ತೆ. ಮಿನಿಮಮ್ ಸ್ಪ್ರೆಡ್ 0. ಸೊ ಇದು ಬಿಗ್ನರ್ಸ್ಗೆ ಒಳ್ಳೆಯದಾಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಲಿವರೇಜ್ ಅಂತಂದರೆ ಇಲ್ಲಿ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಲಿವರೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ 1:2 ಇದೆ, 1:20 ಇದೆ. ಸೊ ನಾನು 1:400 ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೊ ನೀವು 1:200 ಅಥವಾ 1:100 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಸೇಫ್ ಆಗಿರುತ್ತೆ. ಸೊ ಇಲ್ಲ ಅಂತಂದರೆ ನಿಮಗೆ ರಿಸ್ಕ್ ಜಾಸ್ತಿ ಆಗ್ತಾ ಹೋದಂಗೆ ನೀವು ಕೆಲವೊಂದು ಸಲ ಸ್ಟಾಪ್ ಔಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಸ್ಟಾಪ್ ಔಟ್ ಆಗಲ್ಲ ಫ್ರೆಂಡ್ಸ್. ಯಾಕಂತಂದರೆ ಇವಾಗ ನೀವು ಸ್ಟಾಪ್ ಔಟ್ ಯಾವ ರೀತಿ ಅಂತಂದರೆ ನೀವು ಮಾರ್ಜಿನ್ಗಿಂತ ನಿಮ್ಮ ಹತ್ರ ಬ್ಯಾಲೆನ್ಸ್ ಜಾಸ್ತಿ ಇರಬೇಕಾಗುತ್ತೆ. ಸೊ ಆವಾಗ ಸ್ಟಾಪ್ ಔಟ್ ಆಗೋಲ್ಲ. ಸೊ ಕಡಿಮೆ ಇದ್ದರೆ ಖಂಡಿತ ನೀವು ಸ್ಟಾಪ್ ಔಟ್ ಆಗ್ತೀರಾ. ಸೊ ಇವಾಗ ನಾನು ಬ್ಯಾಕ್ಗೆ ಬರ್ತೇನೆ. ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಮಗೆ ಇಲ್ಲಿ ಒಂದಿಷ್ಟು 5 ಟ್ಯಾಬ್ ಇದೆ. ಅಕೌಂಟ್, ಟ್ರೇಡ್, ಮಾರ್ಕೆಟ್ಸ್, ಪರ್ಫಾರ್ಮೆನ್ಸ್, ಪ್ರೊಫೈಲ್. ಸೊ ಟ್ರೇಡಿಗೆ ಬಂದರೆ ನೋಡ್ಬೋದು ನಾವಿಲ್ಲಿ ಕರೆನ್ಸಿ ಫೇರನ್ನು ನೋಡ್ಬೋದು. ಸೊ ಹಾಗೆ ಮಾರ್ಕೆಟ್ಸ್ಗೆ ಬಂದರೆ ನೋಡ್ಬೋದು ನಾವು ಮಾರ್ಕೆಟಲ್ಲಿ ಏನು ಆಗ್ತಿದೆ. ಸೊ ಟ್ರೇಡಿಂಗ್ ಸಿಗ್ನಲ್ಸನ್ನು ನೋಡ್ಬೋದು. ಹಾಗೆ ಅಪ್ಕಮಿಂಗ್ ಈವೆಂಟ್ಸ್ ನಮಗಿಲ್ಲಿ ತೋರಿಸ್ತಾ ಇರುತ್ತೆ ಮತ್ತು ಟಾಪ್ ನ್ಯೂಸ್ ಎಕ್ಸೆಟ್ರಾ. ಸೊ ಹಾಗೆ ಪರ್ಫಾರ್ಮೆನ್ಸ್ಗೆ ಬಂದರೆ ಸೊ ನಾವು ಏನು ಪರ್ಫಾರ್ಮೆನ್ಸ್ ಮಾಡಿದ್ದೀವಿ ಎಕ್ಸ್ನೆಸ್ನಲ್ಲಿ, ಪ್ರಾಫಿಟ್ ಮಾಡಿದ್ದೀವ, ಲಾಸ್ ಮಾಡಿದ್ದೀವ, ನಮಗೆ ಟೋಟಲ್ ನಮಗೆ ಸಮ್ಮರಿ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಹಾಗೆ ಪ್ರೊಫೈಲ್ಗೆ ಬಂದರೆ ನಮ್ಮ ಒಂದು ಪ್ರೊಫೈಲ್ ಇದೆ. ಸೊ ಇಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನಮ್ಮ ಅಕೌಂಟ್ ಡೀಟೇಲ್ಸ್ ತೋರಿಸುತ್ತೆ. ಹಾಗೆ ಹೆಲ್ಪ್ ಸೆಂಟರ್ ಇದೆ, ಓಪನ್ ಟಿಕೆಟ್ ಇದೆ, ಲೈವ್ ಚಾಟ್ ಮಾಡ್ಬೋದು. ಸೊ ಎಕ್ಸೆಟ್ರಾ. ಸೊ ನಾನು ಇವಾಗ ಮೇನ್ ಪಾಯಿಂಟ್ಸ್ಗೆ ಬರ್ತೇನೆ. ಇಲ್ಲಿ ನೋಡ್ಬೋದು ಟ್ರೇಡ್ಗೆ ಬಂದಿದ್ದೇನೆ. ಇವಾಗ ಟ್ರೇಡ್ ಯಾವ ರೀತಿ ತೊಗೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ. ಟ್ರೇಡ್ ತೊಗೊಳ್ಳೋದು ಮತ್ತು ಅದನ್ನು ಸೆಲ್ ಮಾಡೋದು ಹೇಗೆ, ಬೈ ಮಾಡೋದು ಹೇಗೆ, ಸೆಲ್ ಮಾಡಿಬಿಟ್ಟು ಬೈ ಮಾಡೋದು ಹೇಗೆ, ಶಾರ್ಟ್ ಮಾಡೋದು ಹೇಗೆ, ಲಾಂಗ್ ಮಾಡೋದು ಹೇಗೆ ಎಲ್ಲ ನಿಮಗೆ ಇಲ್ಲಿ ಒಂದು ಡೀಟೇಲ್ಸನ್ನು ತಿಳಿಸ್ಕೊಡ್ತೇನೆ. ಸೊ ಮೊದಲಾಗಿ ಇಲ್ಲಿ ನೋಡ್ಬೋದು ಇವಾಗ ಫೇವ್ರೇಟ್ಸ್ಗೆ ಬಂದಿದ್ದೇನೆ. ಸೊ ನಾನು ಫೇವ್ರೇಟನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೊ ಯಾವ ರೀತಿ ಆ್ಯಡ್ ಮಾಡೋದು ಅಂತಂದರೆ ಸಿಂಪಲ್ ಆಗಿರುತ್ತೆ. ಸೊ ಇವಾಗ ನಾನು ಮೋಸ್ಟ್ ಟ್ರೇಡ್ಗೆ ಅಥವಾ ಯಾವುದೇ ಒಂದು ಆಪ್ಷನ್ಗೆ ಬನ್ನಿ, ಕ್ರೈಟೇರಿಯಾಗೆ. ಸೊ ಟಾಪ್ ಮೂವರ್ಸ್, ಮೇಜರ್ಸ್, ಮೆಟಲ್ಸ್, ಕ್ರಿಪ್ಟೋ, ಇಂಡೆಕ್ಸ್. ಸೊ ಮೋಸ್ಟ್ ಟ್ರೇಡೆಡ್ ಅಂತಂದರೆ ನೋಡ್ಬೋದು ಮೋಸ್ಟ್ ಟ್ರೇಡೆಡ್ ಈ ಒಂದು ಆ್ಯಪ್ನಲ್ಲಿ ಯಾವುದು ಪಾಪ್ಯುಲರ್ ಇದೆ ಅಂದರೆ ಜಾಸ್ತಿ ಯಾವುದು ಟ್ರೇಡ್ ಮಾಡ್ತಾಯಿದ್ದಾರೆ, ಯಾವ ಪೇರಲ್ಲಿ ಟ್ರೇಡ್ ಮಾಡ್ತಾಯಿದ್ದಾರೆ ಅಂತ ನಮಗೆ ಇಲ್ಲಿ ತೋರಿಸ್ತಿದೆ. ಸೊ ಇವಾಗ ನಾನು ಎಕ್ಸಾಂಪಲ್ ಆಗಿ USD ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಕೆಲವೊಂದಿಷ್ಟೆಲ್ಲ ತುಂಬಾ ಇಲ್ಲಿ ನಮಗೆ ಕರೆನ್ಸಿ ಪೇರ್ ಇದೆ. ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನಿಲ್ಲಿ USD ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇವಾಗ ಫೇವ್ರೇಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಇವಾಗ ಇದನ್ನು ಸ್ಕ್ರೋಲ್ ಮಾಡಿ ಅಂದರೆ ಸೈಡ್ ಮಾಡಿ ಇಲ್ಲಿ ನೋಡೋದು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇಲ್ಲಿ ಫೇವ್ರೇಟ್ಸ್ಗೆ ಹೋಗಿ ಮುಟ್ಟುತ್ತೆ. ಸೊ ಇವಾಗ ನಾನು ಆಲ್ರೆಡಿ ಇದನ್ನು ಫೇವ್ರೇಟ್ಸ್ಗೆ ಆ್ಯಡ್ ಮಾಡ್ಕೊಂಡಿದ್ದೇನೆ. ನೋಡ್ಬೋದು USD ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಇಲ್ಲಿ ನೋಡ್ಬೋದು ಚಾರ್ಟ್ಸ್ ಇದೆ, ಅನಾಲಿಟಿಕ್ಸ್ ಇದೆ, ಸ್ಪೆಸಿಫಿಕೇಷನ್ ಇದೆ. ಸೊ ಚಾರ್ಟ್ಗೆ ಬಂದರೆ ನೋಡ್ಬೋದು ನಾವಿಲ್ಲಿ ಚಾರ್ಟ್ ಟೈಪಲ್ಲಿ ಲೈನ್ ಬರುತ್ತೆ, ಬಾರ್ಸ್ ಬರುತ್ತೆ, ಕ್ಯಾಂಡಲ್ಸ್ ಬರುತ್ತೆ. ಸೊ ನಿಮಗೆ ಲೈನ್ಸ್ ಇರುತ್ತೆ, ನೀವು ಕ್ಯಾಂಡಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಾಂತಂದರೆ ನೀವು ಟ್ರೇಡಿಂಗ್ ವ್ಯೂವಲ್ಲಿ ನೋಡ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಸೊ ಟ್ರೇಡಿಂಗ್ ವ್ಯೂನ ಬಗ್ಗೆ ನಾನು ವೀಡಿಯೋ ಮಾಡಿದೆ, ಆ್ಯಪ್ನಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತ. ಸೊ ಆ ಒಂದು ವೀಡಿಯೋದ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇದೆ. ನೀವು ಹೋಗಿ ನೋಡಿಬಿಟ್ಟು ಪ್ರಾಕ್ಟೀಸನ್ನು ಮಾಡೋದು ಟ್ರೇಡಿಂಗ್ ವ್ಯೂನಲ್ಲಿ. ಸೊ ಇವಾಗ ನೋಡ್ಬೋದು ಅನಾಲಿಟಿಕ್ಸ್ ಇದೆ. ಸೊ ಅನಾಲಿಟಿಕ್ಸ್ಗೆ ಬಂದರೆ ನೀವು ನೋಡ್ಕೊಳ್ಬೋದು. ಸೊ ನೋಡ್ಬೋದು ಅನಾಲಿಟಿಕ್ಸ್ಗೆ ಬಂದರೆ ಈ ಒಂದು ಟ್ರೇಡನ್ನು ನೋಡ್ಬೋದು. ಸೊ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಬೇಕಿದ್ದರೆ. ಸೊ ಸ್ಪೆಸಿಫಿಕೇಷನಲ್ಲಿ ನೋಡ್ಬೋದು ಮಾರ್ಕೆಟ್ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಕೂಡ ನೋಡ್ಬೋದು. ಇವಾಗ ಮಿನಿಮಮ್ ವ್ಯಾಲ್ಯೂಮ್ ಲಾಟ್ಸ್ಗೂ ನೋಡ್ಬೋದು. 0.01 ಲಾಟಲ್ಲಿ ನಾವು ಟ್ರೇಡನ್ನು ಮಾಡ್ಬೋದು. ಅವಾಗ ಮ್ಯಾಕ್ಸಿಮಮ್ ಆಗಿ $200 ಲಾಟಲ್ಲಿ ಟ್ರೇಡನ್ನು ಮಾಡ್ಬೋದು. ಸೊ ನೋಡ್ಬೋದು ಕಾಂಟ್ರಾಕ್ಟ್ ಸೈಜ್, ಸ್ಟೆಪ್ಸ್, ಹಾಗೆ ಸ್ಪ್ರೆಡ್ ಯೂನಿಟ್ಸ್ ನೋಡ್ಬೋದು, ಪಿಪ್ಸ್, ಸ್ಟಾಪ್ ಲೆವೆಲ್ಸ್, ಸ್ವ್ಯಾಪ್ ಲಾಂಗ್.
ಸೊ ಈ ರೀತಿ ನಮಗೆ ಒಂದಿಷ್ಟು ಸ್ಪೆಸಿಫಿಕೇಷನ್ ಇದೆ. ಸೊ ನೋಡೋದು ಟೈಮ್ ಕೂಡ ನೋಡ್ಬೋದು, ನಾವು ಲೋಕಲ್ ಟೈಮಲ್ಲಿ ನೋಡ್ಬೋದು ಯಾವಾಗ ಓಪನ್ ಆಗುತ್ತೆ ಅಂದರೆ ಮಂಡೇ 2:35 ಓಪನ್ ಆಗುತ್ತೆ ಬೆಳಿಗ್ಗೆ. ಸೊ ಹಾಗೆ ಕ್ಲೋಸ್ ಆಗೋದು ನೋಡ್ಬೋದು ನಾವು ಸ್ಯಾಟರ್ಡೇ 2:29 ಕ್ಲೋಸ್ ಆಗುತ್ತೆ ಮಧ್ಯರಾತ್ರಿ. ಸೊ ಈ ರೀತಿಯಾಗಿ ಸೊ ಇವಾಗ ಚಾರ್ಟನ್ನು ಅನಾಲಿಸಿಸ್ ಮಾಡಿ ನೀವು ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕನ್ನೋ ಡಿಸೈಡ್ ಮಾಡ್ಕೊಳ್ಳಿ. ಸೊ ಇವಾಗ ಬೈ ಮಾಡಬೇಕಂದ್ರೆ ನೀವು ಬೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಇಲ್ಲಿ 3 ಆರ್ಡರ್ ಟೈಪ್ಗಳಿದೆ ನೋಡ್ಬೋದು. ಮಾರ್ಕೆಟ್ ಆರ್ಡರ್, ಬೈ ಲಿಮಿಟ್, ಬೈ ಸ್ಟಾಪ್ಸ್. ಸೊ ಇವಾಗ ನೀವು ಬೈ ಲಿಮಿಟ್ ಹಾಕ್ತೀರ ಅಂತ ನೀವು ಲಿಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಬೈ ಸ್ಟಾಪ್ ಹಾಕ್ತೀರ ಅಂತಂದರೆ ಬೈ ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಜಸ್ಟ್ ಎಕ್ಸಾಂಪಲ್ ಆಗಿ ತೋರಿಸ್ತೇನೆ ಯಾವ ರೀತಿ. ನಿಮಗೆ ಲಿಮಿಟ್ ಕೂಡ ಗೊತ್ತಿರ್ಬೋದು. ಸೊ ನಾನು ಲಿಮಿಟ್ ಆರ್ಡರ್ ಗೊತ್ತಿರ್ಬೋದು, ಮಾರ್ಕೆಟ್ ಆರ್ಡರ್ ಗೊತ್ತಿರ್ಬೋದು. ಮಾರ್ಕೆಟ್ ಆರ್ಡರ್ ಅಂತಂದರೆ ಇವಾಗ ಕರೆಂಟ್ ಪ್ರೈಸ್ ಏನು ಓಡ್ತಾ ಇದೆ, ಸೊ ಆ ಒಂದು ಪ್ರೈಸನ್ನು ಕ್ಯಾಚ್ ಮಾಡಲಿಕ್ಕೆ ಇನ್ಸ್ಟೆಂಟಾಗಿ ಬೈ ಮಾಡೋದಕ್ಕೆ, ಆರ್ಡರ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾವು ಮಾರ್ಕೆಟ್ ಆರ್ಡರ್ ಅಂತ ಕರಿತೀವಿ. ಸೊ ಬೈ ಲಿಮಿಟ್ ಅಂತಂದರೆ ಲಿಮಿಟ್ ಅಂತಂದರೆ ಇವಾಗ ನಮಗೆ ಬೇಕಾಗಿರುವಂಥ ಪ್ರೈಸ್ಗೆ ನಾವು ಒಂದು ಸೆಟ್ ಮಾಡಿರ್ತೀವಿ ಪ್ರೈಸನ್ನು. ಸೊ ಯಾವಾಗ ಆ ಒಂದು ಪ್ರೈಸ್ಗೆ ಬರುತ್ತೆ ಅದು ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಆಗುವಂಥದ್ದು. ಅಂದರೆ ಇದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ ನಮ್ಮ ಒಂದು ಲೆವೆಲ್ಗೆ ಬರೋ ತನಕ. ಸೊ ಅದಕ್ಕೆ ನಾವು ಲಿಮಿಟ್ ಆರ್ಡರ್ ಅಂತೀವಿ. ಸೊ ಬೈ ಸ್ಟಾಪ್ ಅಂತಂದರೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ಬ್ರೇಕ್ಔಟ್ ಆದಾಗ ಇದನ್ನು ನಾವು ಯೂಸ್ ಮಾಡ್ಬೋದು. ಸೊ ನೋಡ್ಬೋದು ಇವಾಗ ಈ ಪ್ರೈಸ್ ಮೇಲ್ಗಡೆ ಏನು ಹಳದಿ ಲೈನ್ ಇದೆಯಲ್ವಾ, ಎಲ್ಲೋ ಲೈನ್, ಸೊ ಅದ್ರ ಮೇಲ್ಗಡೆ ನಾವು ಬೈ ಸ್ಟಾಪ್ ಇಟ್ಟರೆ ಯಾವಾಗ ಅದು ಬ್ರೇಕ್ಔಟ್ ಆಗೋಗುತ್ತೆ ಆವಾಗ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಕರೆಂಟ್ ಪ್ರೈಸ್ಗಿಂತ ಮೇಲ್ಗಡೆ ಇಟ್ಟರೆ ಅದನ್ನು ಬೈ ಸ್ಟಾಪ್ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಕರೆಂಟ್ ಪ್ರೈಸ್ಗಿಂತ ಕೆಳಗಡೆ ಇಟ್ಟರೆ ಅಂದರೆ ನಾವು ಸೆಲ್ ಸ್ಟಾಪ್ ಇಡ್ತೀವಲ್ಲ, ಸೆಲ್ ಸ್ಟಾಪ್ ಇಡೋದಾಗೆ ಅಂತಂದರೆ ಕರೆಂಟ್ ಪ್ರೈಸ್ಗಿಂತ ಕೆಳಗಡೆ ಇರಬೇಕಾಗುತ್ತೆ. ಸೊ ಇದಕ್ಕೆ ನಾವು ಬೈ ಸ್ಟಾಪ್ ಅಂತ ಕರಿತೀವಿ. ಇದು ನಾವು ಜಾಸ್ತಿ ಬ್ರೇಕ್ಔಟ್ ಟೈಮಲ್ಲಿ ಯೂಸ್ ಮಾಡ್ತೇವೆ ಬೈ ಸ್ಟಾಪನ್ನು. ಸೊ ಸೆಲ್ ಸ್ಟಾಪ್ ಕೂಡ ನಾವು ಅದನ್ನು ಕರಿತೀವಿ. ಸೊ ಇವಾಗ ನಾನು ಮಾರ್ಕೆಟ್ ಆರ್ಡರ್ಗೆ ಬರ್ತೇನೆ. ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ನೀವು ಬೈ ಲಿಮಿಟ್ ಕೂಡ ಹಾಕೊಳ್ಬೋದು. ಸೊ ಇವಾಗ ನೋಡ್ಬೋದು ಲಾಟ್ ಸೈಜ್ ಇದೆ. ಸೊ ಆಲ್ರೆಡಿ ಹೇಳ್ದೇನೆ ನಾವು 0.01ರಿಂದ 200 ಲಾಟ್ಸ್ವರೆಗೂ ಇಲ್ಲಿ ಟ್ರೇಡನ್ನು ಮಾಡ್ಬೋದು. ಸೊ ನಾನು 0.01 ಯೂಸ್ ಮಾಡ್ತೇನೆ. ಅಂತಂದರೆ ನಾವು ಮೈಕ್ರೋ ಲಾಟನ್ನು ಯೂಸ್ ಮಾಡ್ತೇವೆ. ನೀವು ಜಾಸ್ತಿ ಯೂಸ್ ಮಾಡ್ಕೊಳ್ತದಂಗೆ ನಿಮಗೆ ಜಾಸ್ತಿ ಮಾರ್ಜಿನ್ ಬೇಕಾಗಿರುತ್ತೆ. ಸೊ ಇವಾಗ ನಾನು ಫೀಸ್ ನೋಡ್ಬೋದು 0.09 USD. ಸೊ ಯಾವಾಗ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ನಿಮಗೆ ಫೀಸ್ ಕೂಡ ಅಲ್ಲಿ ಮೈನಸ್ ಆಗುತ್ತೆ, 0.09 USD ಮೈನಸಲ್ಲಿ ತೋರಿಸ್ತೊಳುತ್ತೆ. ಸೊ ಮಾರ್ಜಿನ್ ನೋಡ್ಬೋದು 2.74 USD. ಸೊ ಇನ್ನೂ ಒಂದು 0.08 ಲಾಟ್ ಜಾಸ್ತಿ ಮಾಡಿಕೊಳ್ಳಿ ನಮಗೆ 5.49 USD ನಮಗೆ ತೋರಿಸ್ತಾ ಇರುತ್ತೆ. ಸೊ ಈ ರೀತಿ ನೀವು ಪ್ಲಸ್ ಮಾಡೋದ್ರಿಂದ ನೀವು ಲಾಟ್ ಸೈಜನ್ನು ಜಾಸ್ತಿ ಮಾಡ್ಕೊಳ್ಬೋದು. ಸೊ ಹಾಗೆ ಇಲ್ಲಿ ಲಿವರೇಜ್ ತೋರಿಸ್ತಾ ಇರುತ್ತೆ 1:400. ನೀವು ಚೇಂಜ್ ಕೂಡ ಮಾಡ್ಕೊಳ್ಬೋದು, ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಸೊ ಇವಾಗ ನಾವಿಲ್ಲಿ ಪ್ರೈಸನ್ನು ಬರಿಬೋದು. ಸೊ ಪ್ರೈಸನ್ನು ಕೂಡ ನಾವಿಲ್ಲಿ ಬರಿಬೋದು. ಸೊ ನೀವು ಎಷ್ಟು ಪ್ರೈಸನ್ನು ಲಿಮಿಟ್ ಆರ್ಡರ್ಗೆ ಹಾಕ್ತೀರಾ ಅಷ್ಟು ಪ್ರೈಸನ್ನು ನೀವು ಇಲ್ಲಿ ಬರಿಬೋದು. ಹಾಗೆ ಪಿಪ್ಸ್ ಅಂತಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಟೇಕ್ ಪ್ರಾಫಿಟ್ಗೆ ಬಂದರೆ ಇಲ್ಲಿ ಪಿಪ್ಸ್ ತೋರಿಸ್ತಾ ಇದೆ. ಬೈ ಅಸೆಟ್ ಪ್ರೈಸ್ ಇನ್ ಮನಿ ಇನ್ ಪರ್ಸೆಂಟೇಜ್ ಆಫ್ ಇಕ್ವಿಟಿ ಇನ್ ಪಿಪ್ಸ್ ಅಂತ ಇದೆ. ಸೊ ನಿಮಗೆ ಬೈ ಅಸೆಟ್ ಪ್ರೈಸ್ ಅಂತಂದರೆ ನಾವು ಪ್ರೈಸನ್ನು ಸೆಟ್ ಮಾಡ್ಬೋದು ಇಲ್ಲಿ ಟೇಕ್ ಪ್ರಾಫಿಟಲ್ಲಿ. ಸೊ ಮನಿ ಕೂಡ ನಾವಿಲ್ಲಿ ಸೆಟ್ ಮಾಡ್ಬೋದು. ಸೊ ಎಷ್ಟು ಡಾಲರ್ ಪ್ರಾಫಿಟ್ ಬೇಕಂತ ನಾವಿಲ್ಲಿ ಬರ್ಕೊಳ್ಬೋದು. ಸೊ ಇದಕ್ಕೆ USD ಅಂತ ಕರಿತೀವಿ. ಅಂದರೆ USDಯಲ್ಲಿ ನಾವು ಟೇಕ್ ಪ್ರಾಫಿಟನ್ನು ಸೆಟ್ ಮಾಡ್ಬೋದು. ಹಾಗೆ ಇಕ್ವಿಟಿಯಲ್ಲಿ ಕೂಡ ಸೆಟ್ ಮಾಡ್ಬೋದು. ಇವಾಗ ಪಿಪ್ಸ್ ಅಂತಂದರೆ ನಿಮಗೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾವು ಇಂಡಿಯನ್ ಮಾರ್ಕೆಟಲ್ಲೇ ನೋಡ್ಬೋದು. ಪಿಪ್ಸ್ ಅಂತಂದರೆ ನಾವು ಪಾಯಿಂಟ್ಸ್ ಅಂತ ಕರಿತೀವಿ ಇಂಡಿಯನ್ ಮಾರ್ಕೆಟಲ್ಲಿ. ಇವಾಗ ಒಂದು ಶೇರ್ನ ಬೆಲೆ 10ರಿಂದ 15ಕ್ಕೆ ಮೂವ್ ಆಗಿದ್ದರೆ 5 ಪಾಯಿಂಟ್ಸ್ ಮೂವ್ ಆಗಿದೆ ಅಂತ ಕರಿತೀವಿ. ಆದರೆ ನಾವಿಲ್ಲಿ ಪಿಪ್ಸ್ ಅಂತ ಕರಿತೀವಿ. ಯಾಕಂತಂದರೆ ಪ್ರೈಸ್ನಲ್ಲಿ ಸ್ಮಾಲೆಸ್ಟ್ ಮೂಮೆಂಟ್ ಆಗ್ತಿರುತ್ತಲ್ಲ, ಸೊ ಅದಕ್ಕೆ ಪಿಪ್ಸ್ ಅಂತ ಕರಿತೀವಿ. ಇವಾಗ ಎಕ್ಸಾಂಪಲ್ ಇವಾಗ USD ಪ್ರೈಸ್ 1.0850 ಇದೆ ಅಂತ ತಿಳ್ಕೊಳ್ಳಿ. ಅದು 1.0855ಕ್ಕೆ ಆಯ್ತಂದಾಗ ಅದು 5 ಪಿಪ್ಸ್ ಮೂವ್ ಆಯ್ತು ಅಂತ ನಾವಿಲ್ಲಿ ಕರಿತೀವಿ. ಸೊ ಅದೇ ರೀತಿಯಾಗಿ ಸೊ ನೀವು ಪಿಪ್ಸ್ ವೈಸ್ ಕೂಡ ಇಲ್ಲಿ ಸೆಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಸೊ ಇವಾಗ ಸ್ಟಾಪ್ ಲಾಸ್ ಕೂಡ ಹಾಕ್ಕೊಳ್ಬೋದು, ನೀವು ಸ್ಟಾಪ್ ಲಾಸ್ ಕೂಡ ಹಾಕ್ಕೊಳ್ಳಿ. ಸೊ ಇವಾಗ ನೀವು ಯಾವ ವಯಸ್ಸಲ್ಲಿ ಸೆಟ್ ಮಾಡ್ತೀರಾ ಟಾರ್ಗೆಟ್, ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ನಂತರ ಇವಾಗ ನಾನು ಮಾರ್ಕೆಟ್ ಆರ್ಡ್ರಲ್ಲಿ ಇದನ್ನು ಬೈ ಮಾಡ್ತೇನೆ ನೋಡ್ಬೋದು. ಸೊ ಈ ರೀತಿಯಾಗಿ ಬೈ ಮಾಡ್ಬೋದು, ಕನ್ಫರ್ಮ್ ಬೈ ಅಂತ ಇದೆ. ಸೊ ಇವಾಗ ನೀವು ಕೂಡ ಇಲ್ಲಿ ಸ್ಟಾಪ್ ಲಾಸನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಇನ್ನು ಮನಿಯನ್ನು ಸೆಟ್ ಮಾಡ್ತೇನೆ. ಸೊ -1552 ಇಡ್ತೇನೆ. ಸೊ ಇವಾಗ ಆರ್ಡ್ರನ್ನು ಎಕ್ಸಿಕ್ಯೂಟ್ ಮಾಡ್ತೇನೆ ನೋಡ್ಬೋದು. ಸೊ ನೋಡ್ಬೋದು ಇವಾಗ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಸೊ ನೋಡ್ಬೋದು ಇವಾಗ ನಮಗೆ ನಾವು ಆಲ್ರೆಡಿ ಹೇಳ್ದಂಗೆ ಇದು ಒಂದಿಷ್ಟು ಕೆಲವೊಂದು ಪಾಯಿಂಟ್ಸ್ಗಳು ನಮಗೆ ಮೈನಸ್ ಆಗುತ್ತೆ. ನೋಡ್ಬೋದು
ಡಾಲರ್ ಮೈನಸ್ ಆಗುತ್ತೆ, ಯಾಕಂದರೆ ಅದು ಪೀಸ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ $0.09 ಮೈನಸಲ್ಲಿ ತೋರಿಸುತ್ತೆ. ಸೊ ಈ ರೀತಿಯಾಗಿ ಫ್ರೆಂಡ್ಸ್ ನಾವು ಟ್ರೇಡನ್ನು ಮಾಡ್ಬೋದು. ಸೊ ಇವಾಗ ಇದನ್ನು ನೀವು ಟಾರ್ಗೆಟ್ ಕೂಡ ಇಲ್ಲಿ ನೀವು ಟೇಕ್ ಪ್ರಾಫಿಟನ್ನು ಕೂಡ ಸೆಟ್ ಮಾಡ್ಬೋದು. ಬೇಕಿದ್ರೆ ನಾನು ನೋಡ್ಬೋದು ಫ್ಲಿಪ್ಸ್ನಲ್ಲೆಲ್ಲ ಬೈ ಮನಿಯಿಂದ ಸೆಟ್ ಮಾಡ್ತೇನೆ ನೋಡ್ಬೋದು. ಸೊ ನಾನು 1:3 ರೇಷಿಯಲ್ಲಿ ನಾನು ಇದನ್ನು ಸೆಟ್ ಮಾಡ್ತೇನೆ. ಸೊ ನೋಡ್ಬೋದು ಇವಾಗ ಓಪನ್ ಆಗಿದೆ ನೋಡ್ಬೋದು ಟ್ರೇಡನ್ನು. ಸೊ ಇವಾಗ ಡೀಟೇಲ್ಸ್ಗೆ ಬರ್ತೇನೆ ನೋಡ್ಬೋದು. ಸೊ ಆಲ್ರೆಡಿ ಹೇಳ್ದಂಗೆ ಫಂಡ್ಸ್ಗೆ ಬಂದರೆ ನೋಡ್ಬೋದು ನಮಗೆ ಈ ರೀತಿ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ. ಸೊ ಇದನ್ನು ಯಾವ ರೀತಿ ಕ್ಲೋಸ್ ಮಾಡೋದು ಅಂತಂದರೆ ಕ್ಲೋಸ್ ಆರ್ಡರ್ ಅಂತಿದೆ, ಇಲ್ಲಿ ಬಂದು ಕ್ಲಿಕ್ ಮಾಡ್ಬೋದು. ಸೊ ನೀವು ಮಿನಿಮೈಸ್ ಕೂಡ ಮಾಡ್ಬೋದು ನೋಡ್ಬೋದು, ಮ್ಯಾಕ್ಸಿಮೈಸ್ ಕೂಡ ಮಾಡ್ಬೋದು ನೀವು ಇದನ್ನು ಬಂದರೆ. ಸೊ ಈ ರೀತಿಯಾಗಿ ಫ್ರೆಂಡ್ಸ್ ನಾವು ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ನೋಡ್ಬೋದು ಇವಾಗ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಇದು ಕ್ಲೋಸ್ಗೆ ಬಂದು ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ ನೋಡ್ಬೋದು. ಇವಾಗ ಕ್ಲೋಸಲ್ಲಿ ನಮಗಿಲ್ಲಿ ತೋರಿಸ್ತಿದೆ. ಸೊ ಸ್ಟಾಪ್ ಲಾಸ್ ಹಿಟ್ ಆಗಿದೆ ನಮಗಿಲ್ಲಿ ತೋರಿಸ್ತಿದೆ ನೋಡ್ಬೋದು. ಸಿದ್ದಕ್ಕೆ ಬಂದುಬಿಟ್ಟು ಈ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಥವಾ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಅದರಿಂದ ಆರ್ಡರ್ ಕ್ಲೋಸ್ ಆಗಿದೆ. ಸೊ ಈ ರೀತಿಯಾಗಿ ಫ್ರೆಂಡ್ಸ್ ನಾವು ಎಕ್ಸ್ನೆಸ್ಸಲ್ಲಿ ಟ್ರೇಡನ್ನು ಸೆಲ್ ಮತ್ತು ಬೈ ಕೂಡ ಮಾಡ್ಬೋದು. ಸೊ ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದೆ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.